ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ವಾರ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹರಿಹರಕ್ಕೆ ಬಂದಿದ್ವಿ. ಸೊ ಲಾಸ್ಟ್ ವೀಕೇ ಬಂದಿದ್ದೆ. ಆ್ಯಂಡ್ ಸ್ವಲ್ಪ ಹುಷಾರಿರಲಿಲ್ಲ ಅಂತ ವ್ಲಾಗ್ ಮಾಡಿರಲಿಲ್ಲ. ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟು ಇರಲಿಲ್ಲ, ಇಲ್ಲದೇ ಇರೋದಕ್ಕೆ. ಸೊ ಅದಕ್ಕೋಸ್ಕರ ಸೊ ಇವತ್ತು ಪರವಾಗಿಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗಿಂದ. ಸೊ ಟೈಮ್ ಬಂದುಬಿಟ್ಟು 11:30 ಏನೋ ಆಗಿದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಾಪು ಮಲ್ಕೊಂಡಿದ್ದಾಳೆ. ಸೊ ನಮ್ಮಮ್ಮ ಇವತ್ತು ರಂಜಾನ್ ಹಬ್ಬ ಇರೋದ್ರಿಂದ ಗಿಣ್ಣನ ಮಸೂದಿ ಕಳಿಸ್ತಾರೆ. ಸೊ ಮಾಡ್ತಾಯಿದ್ದಾರೆ. ಬನ್ನಿ ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಆಗಿ ನೋಡೋಣ. ಆ್ಯಂಡ್ ಇವತ್ತಿನ ದಿನ ಹೇಗೆ ಹೋಗುತ್ತೋ ಅದೇ ರೀತಿ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಪಾಪ ಮಲ್ಕೊಂಡಿದ್ದಾಳೆ. ಆ್ಯಂಡ್ ಹೊರಗಡೆಗೆ ನಮ್ಮ ಅಣ್ಣ ಹಾಲನ್ನ ಹಾಗೆ ಬಿಟ್ಟು ಬಂದಿದ್ದ. ಹಂಗೆ ಯಾರಿಗೋ ತೊಗೊಂಡೋಗಿದ್ದ, ಅವ್ರೇನೋ ಇರಲಿಲ್ಲಂತೆ, ಹೇಳ್ದೇನೆ ಹೋಗಿದ್ರು. ಸೊ ಬೈಕಲ್ಲಿತ್ತು, ತೊಗೊಂಬಂದು ಫ್ರಿಜ್ಜಿಗಿಡು ಅಂದರು ನಮ್ಮಮ್ಮ. ಸೊ ಬಾಟಲ್ ತೊಗೊಂಡು ಒಳಗೋಗಿ ಫ್ರಿಜ್ಜಿಗಿಟ್ಟೆ. ಆ್ಯಂಡ್ ಈ ಕಡೆಗೆ ನಮ್ಮಮ್ಮ ಗಿಣ್ಣ ಮಾಡ್ತಾಯಿದ್ರು. ಇದು ಗಿಣ್ಣದ ಹಾಲು ಕರ ಹಾಕಿತ್ತು ನಮ್ಮದು. ಸೊ ಬೆಲ್ಲನ ಕುಟ್ಟುತ್ತಾಯಿದ್ರು ನಮ್ಮಮ್ಮ, ಬೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರಲ್ಲ ಅದಕ್ಕೆ. ಪ್ರತಿ ವರ್ಷವೂ ಅಷ್ಟೇ, ನಾವು ರಂಜಾನ್ ಹಬ್ಬದ ಟೈಮಲ್ಲಿ ಮಸೂತಿಗೆ ನಾವು ಏನಾದರೂ ಕಳಿಸ್ತೀವಿ, ಅಂದರೆ ಹಣ್ಣಾಗಿರ್ಬೋದು ಆ ಥರ ಏನಾದ್ರು ಕೊಡ್ತೀವಿ. ಈ ವರ್ಷ ಗೀಬಿನ ಹಾಲಿತ್ತು ಅಂತ ಗಿಣ್ಣ ಮಾಡಿ ಕಳಿಸೋಣ ಅಂತ ನಮ್ಮಮ್ಮ ಅಂದ್ಕೊಂಡು ಗಿಣ್ಣ ಮಾಡ್ತಾಯಿದ್ರು. ಆ್ಯಂಡ್ ನಾವು ಚಿಕ್ಕವರೆಲ್ಲ ಇದ್ದಾಗ ಬಾದಾಮಿ ಪುರಿ, ಬಾದುಷಾ ಅವೆಲ್ಲ ಮಾಡಿ ಕಳಿಸ್ತಿದ್ರು ನಮ್ಮಮ್ಮ. ಪ್ರತಿ ವರ್ಷವೂ ಕಳಿಸ್ತಿದ್ರು, ನಾವೇ ಹೋಗಿ ಕೊಟ್ಟು ಬರ್ತಿದ್ವಿ. ಸೊ ಈ ವರ್ಷ ಗೀಬಿನ ಹಾಲಿದೆ ಅಂತ ಗಿಣ್ಣ ಮಾಡಿ ಕಳಿಸೋಣ, ಯಾಕಂದರೆ ತುಂಬ ಜನ ಉಪವಾಸ ಇರ್ತಾರಲ್ಲ, ಅವ್ರಿಗೂ ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ಎಲ್ಲ ಹಂಚುತ್ತಾರೆ. ಸೊ ಮಸೂದಿಗೆ ಹೋಗಿ ಕೊಟ್ಬಿಟ್ರೆ ಅವರೆಲ್ಲ ಹಂಚುತ್ತಾರೆ. ಹಾಗಾಗಿ ನಾವು ಗಿಣ್ಣನ ಮಾಡಿ ಕಳಿಸ್ತಾಯಿದ್ರು ನಮ್ಮಮ್ಮ. ಸಂಜೆಗೆ ಮಾಡ್ತಾಯಿದ್ರು. ಸಂಜೆ 4 ಗಂಟೆಗೆ ತೊಗೊಂಡೋಗಿ ಕೊಟ್ಟರೆ ಅವರು ಇದು ಎಲ್ಲ ಇದಾದಮೇಲೆ ಅವರು ಪ್ರಸಾದ ಥರ ಹಂಚುತ್ತಾರೆ ಎಲ್ರಿಗೂ. ಸೊ ರೆಡಿಯಾಗಿದೆ. ಆ್ಯಂಡ್ ನಮ್ಮಮ್ಮ ರೊಟ್ಟಿ ಕೂಡ ಮಾಡ್ತಾಯಿದ್ರು. ಆ್ಯಂಡ್ ಈ ಕಡೆಗೆ ನಮ್ಮಣ್ಣ ಕೋಳಿ ತಂದಿದ್ದಾನೆ. ಸೊ ಜವಾರಿ ಕೋಳಿ, ಪದ್ದುಗೆ ಒಂದು ಆಮ್ಲೆಟ್ ಹಾಕ್ಕೊಟ್ರಾಯ್ತು ಅಂತ ಹೇಳಿಬಿಟ್ಟು ಮೊಟ್ಟೆನ ತೊಗೋತಾ ಇದ್ದೆ, ಜವಾರಿ ಮೊಟ್ಟೆ. ಸೊ ಇವಾಗ ತೊಗೊಂಬಂದಿದ್ದಾನೆ. ಸೊ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ, ಜಾಸ್ತಿ ಇಡೋಕ್ಕೆ ಸ್ಟಾರ್ಟ್ ಆದಮೇಲೆ ಮೊಟ್ಟೆನೂ ಕೂಡ ಮಾರಿದ್ರಾಯ್ತು ಅಂತ ಹೇಳಿಬಿಟ್ಟು ತೊಗೊಂಬಂದಿರೋದು. ಇವಾಗ ಸ್ಟಾರ್ಟಿಂಗ್ ಇಡೋದ್ರಿಂದ ಮನೆಯಲ್ಲೇ ನಾವೇ ಉಪಯೋಗ ಮಾಡ್ಕೋತಾ ಇದ್ದೀವಿ, ಇನ್ನೂ ಜಾಸ್ತಿ ಇಡ್ತಿಲ್ಲ ಅದಕ್ಕೆ. ಆ್ಯಂಡ್ ನೋಡಿ, ಅವಳಿಗೊಂದು ಆಮ್ಲೆಟ್ ಹಾಕಿದ್ವಿ. ನಮ್ಮಮ್ಮ ಈ ಕಡೆ ರೊಟ್ಟೆ ಮಾಡ್ತಾಯಿದ್ರು ಮಧ್ಯಾಹ್ನಕ್ಕೆ. ನಮಗೂ ಸ್ವಲ್ಪ ಗಿಣ್ಣ ಮಾಡ್ಕೊಂಡಿದ್ರು. ಆ್ಯಂಡ್ ಅದಾದಮೇಲೆ ಸಂಜೆ ನಾನು, ಪದ್ದು, ನಮ್ಮಮ್ಮ ವಾಕಿಂಗ್ ಮಾಡ್ತಾಯಿದ್ವಿ. ಇಲ್ಲಿ ನಮ್ಮ ಮನೆಗೆ ಬಂದುಬಿಟ್ರೆ ಸಂಜೆ ಒಂದು 5 ಗಂಟೆ ಆದ ತಕ್ಷಣ ಹೊರಗೆ ಹೋಗ್ಬಿಡ್ತಾಳೆ, ಅವಳೇ ಓಡೋಗ್ಬಿಡ್ತಾಳೆ ವಾಕಿಂಗ್ ಕರ್ಕೊಂಡೋಗ್ಲಿ ಅಂತ ಹೇಳಿಬಿಟ್ಟು. ಈ ರೀತಿ ಇತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಬರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.